ಗೊತ್ತಿಲ್ಲದೆ ತುಳಿದ್ರೆ, ಹೊಡೆಯಕ್ಕೆ ಹೋದರೆ, ಓಡಿಸಿದ್ರೆ, ತೊಂದರೆ ಕೊಟ್ಟರೆ ಕಚ್ಚಂತ ಅವಕಾಶ ಎಲ್ಲ ಒಂದು ಇರುತ್ತೆ. ಇದು ವಿಷರಹಿತ ಹಾವು, ತೋಳದ ಹಾವು ಉಳಿಸಿದೆ. ಆ ಕಡೆ ಬರುತ್ತೆ ನೋಡಿ ಸರ್, ಸ್ವಲ್ಪ ಈ ಕಡೆ ಬಂದು ನೀವು ಸರ್, ಅಲ್ಲಿ ಬನ್ನಿ. ಆಂಬುಲೆ ವೆರಿ ಸರ್. ಓಕೆ, ವೆರಿ ಗುಡ್. ಓಡೋಗ್ಬಿಡಿ, ಬಂದ್ಬಿಡಿ. ಬಂತ ಅಲ್ಲ ಅಲ್ಲ ಸರ್, ಬಂತು ಸರ್, ಬಂತು. ಬರ್ರಿ ದೂರ ಸರ್ ಮರಿನಾ ಇದು ದೊಡ್ಡವ ಸರ್? ಇದು ಬೆಳವಣಿಗೆ ಸಣ್ಣ, ಮರಿ ಅನ್ಸುತ್ತೆ, ನೋಡಕ್ಕೆ ದೊಡ್ಡ ಅಟ್ಯಾಕ್ ಮಾಡತ್ತೆ. ಹೌದಾ? ಇದು ತೋಳದ ಹಾವು ಉಳಿಸ್ಬೇಕು ಅಂತ ಕರೀತಾರೆ. ದೂರ ಸರ್, ಭಾಳ ಅಪ್ಪ ಕಾಣಿಸ್ಕೊಂತಾರೆ. ಕ್ರೇಟು ಇದಕ್ಕೆ ಸೇಮ್ ವ್ಯತ್ಯಾಸ ಇರುತ್ತೆ, ಮುಖಮಾನ ಚೇಂಜ್ ಇರುತ್ತೆ. ನೋಡ್ರಿ ಏನು ಕತೆ ಬಿಡಬಾರ್ರಿ ಸರ್ ಹಂಗ. ಕಾಮನ್ ಕ್ರೇಟ್ ಸ್ವಲ್ಪ ಬ್ಲಾಕ್ ಬರುತ್ತೆ. ಹಾಂ, ಸ್ವಲ್ಪ ಬ್ರೌನ್ ಬರುತ್ತೆ, ಬ್ಲಾಕ್ ಬರುತ್ತೆ. ಆದರೆ ಸ್ವಲ್ಪ ದೂರ ಕ್ಯಾಮ್ರಾದ ಹಿಂದಕ್ಕೆ ಸರಿ ನೀನು ದೂರ ಇದೆ. ಯಾಕಂದ್ರೆ ಇದು ವಿಡಿಯೋ ಯಾಕೆ ಮಾಡ್ತೀನಿ ಅಂದರೆ ಜನಗಳಿಗೆ ಸ್ನೇಕ್ ಬೈಟ್ ಆದಾಗ ಗೊತ್ತಾಗಲ್ಲ ಯಾರು ಹಾವು ಅಂತ. ಅವೇರ್ನೆಸ್ ಕೊಡ್ತೀನಿ ಅಷ್ಟೇ. ನೀನು ಬಾಯಾಗಿ ಇಡ್ಬೇಕು ನನಗೆ. ಸರ್ ಸೆಕೆಂಡ್ ಸೀರಿಯಸ್ ದೂರ ಇದೆ ಸರ್, ಚೂರು ದೂರ ಇದೆ. ಏನೋ ಒಂದು ನಮ್ಮ ಕೋರ್ಟ್ ಒಳಗಡೆ ಹಾವು ಅಂತ ಒಂದ್ಸರಿ ಕರೆದ್ರೆ ಸೇಮ್ ಇದೇ ಜೊತೆನೆ ಉಲ್ಫು ಇದ್ದಿದ್ದು. ಏನು ಸ್ಪೀಡ್ ನೋಡಿದ್ರ? ಹೌದು, ಭಯ ಆದಾಗ, ಗಾಬರಿ ಆದಾಗ ಅಟ್ಯಾಕ್ ಮಾಡುವಂಥ ಮೂಮೆಂಟ್ ಸ್ಪೀಡ್ ಇರುತ್ತೆ. ಅದು ಈ ರಸವೈಪರು ಹಿಂಗೆ ಮೇಲೆ ಸ್ವಲ್ಪ ಇರುತ್ತೆ. ಆಯ್ತು ಕಣಪ್ಪ. ಯಾರು ಗೊತ್ತಿಲ್ಲದೆ ಅದನ್ನ ಹೊಡೆಯಕ್ಕೆ ಹೋಗ್ತಾರೆ, ಹಿಡಿಯಕ್ಕೆ ಹೋಗ್ತಾರೆ. ಯಾವ ಕತ್ತಿಗೆ ಕೊಳಕೊಂಡ ಅಂತ ಅನ್ಕೊಳ್ಳೋದು. ಯಾಕಂದ್ರೆ ಪರಿಸ್ಥಿತಿ ಹೆಂಗಿರುತ್ತಲ್ಲ, ಹೌದಾ? ಆಯ್ತು 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 ಆಯ್ತು.